ಕಾಲಜ್ಞಾನಿ ತಾಯಿ ಕಲ್ಯಾಣಮ್ಮ ಅವರ ಮೂಲ ಜನ್ಮಸ್ಥಳ ಅಫಜಲ್ಪುರ ತಾಲೂಕಿನ ಬೈರಮಣಗಿಯಿಂದ ಫೆಬ್ರವರಿ 27ರಿಂದ ಮಾರ್ಚ್ 1ರವರೆಗೆ ಬಸವ ಕಲ್ಯಾಣದವರೆಗೆ ಜ್ಯೋತಿ ಯಾತ್ರೆ ನಡೆಯಲಿದೆ ಎಂದು ಶಿವಲಿಂಗಪ್ಪ ಗೌಳಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಔರಾದ್ ಬಿ ಮಹಾಗಾಂವ್ ಕಮಲಾಪುರ ಓಕಳಿ ಮುಡುಬಿ ಮಾರ್ಗವಾಗಿ ಬಸವ ಕಲ್ಯಾಣಕ್ಕೆ ತಲುಪಿ ನಂತರ ಬಿಜ್ಜಳದಿಂದ ಸಾಗುತ್ತಿರುವ ಹರಳಯ್ಯನವರ ಜ್ಯೋತಿ ಸಂಗಮವಾಗಿ ಪ್ರಮುಖ ಬೀದಿಗಳಲ್ಲಿ ವಾದ್ಯ ಮೇಳಗಳೊಂದಿಗೆ ಮೆರವಣಿಗೆ ಜರುಗಲಿದೆ ಎಂದರು. ಸಾಂಕೇತಿಕವಾಗಿ ಶರಣಾರ್ಥಿ ಎಂಬ ಅಂಕಿತವನ್ನು ಹೊಂದಿ ನಾವು ಇವತ್ತು ಬಿಜನಹಳ್ಳಿಯಿಂದ ಜ್ಯೋತಿ ಈಗಾಗಲೇ ಬಸವಕುಮಾರ್ ಪಾಟೀಲ್ ಅವರು ನಡೆಸಿದ್ದಾರೆ. ಅದೇ ಮಾದರಿಯಲ್ಲಿ ಇವತ್ತು ನಾವು ಕೂಡ ತಾಯಿ ಕಲ್ಯಾಣಮ್ಮನವರ ಮೂಲ ಸ್ಥಾನ ಬೈರಮಣಗಿಯಲ್ಲಿ ಜನ್ಮಸ್ಥಳವಾಗಿದೆ. ಅಫಜಲ್ಪುರ ತಾಲೂಕಿನ ಬೈರಮಣಗಿಯ ಕಾಲಭೈರವೇಶ್ವರನ ಆಶ್ರಯ ದೇವಸ್ಥಾನ ಇದೆ. ಕಾಲಭೈರವನ ಆಸ್ಥಾನದಲ್ಲಿದ್ದು ಕಾಲಜ್ಞಾನವನ್ನು ನುಡಿದ ಕಲ್ಯಾಣಮ್ಮ ಅನ್ನತಕ್ಕಂಥ ಒಂದು ಸಂಶೋಧನೆ ಮೂಲಕ ಕಳೆದ 50 ವರ್ಷಗಳಿಂದ ಅಲ್ಲಿ ಸಾಕಾಗಷ್ಟು ಸಂಶೋಧನೆಗಳು ಮತ್ತು ಅನೇಕ ವಿಷಯಗಳನ್ನು ಕಲೆ ಹಾಕಿ ಆ ಸ್ಥಾನವನ್ನು ಇವತ್ತು ನಿರ್ದಿಷ್ಟಪಡಿಸಲಾಗಿದೆ. ಮಾನ್ಯ ತಹಶೀಲ್ದಾರ್ ಮೂಲಕ ಹಾಗೂ ಗ್ರಾಮದ ಎಲ್ಲ ಹಿರಿಯರು ಮತ್ತು ಪೂಜ್ಯರುಗಳಿಂದ ನಾಳೆ 27ನೇ ತಾರೀಕಿನ ದಿವಸ ಕಲ್ಯಾಣಮ್ಮ ತಾಯಿಯ ಜ್ಯೋತಿಯನ್ನು ಹೊರಡಿಸಿ ಅವತ್ತಿನ ದಿವಸ ಭವ್ಯವಾದ ಮೆರವಣಿಗೆಯನ್ನು ಅಲ್ಲಿ ಬೈರಮಣಗಿಯಲ್ಲಿ ನಡೆದು ಆ ನಂತರದಲ್ಲಿ ನಾವು ಆ ಜ್ಯೋತಿಯನ್ನು ಗೋಪುರ ಮಾರ್ಗವಾಗಿ ತೆಗೆದುಕೊಂಡು ಬಂದು ಕಲಬುರಗಿಯ ಬಸವ ಮಂಟಪದಲ್ಲಿ ರಾತ್ರಿ ವಾಸ್ತವ್ಯ ಮಾಡ್ತಾ ಇದ್ವಿ. 28ನೇ ತಾರೀಕಿನ ದಿವಸ ಕಲಬುರಗಿಯಲ್ಲಿ ಬಸವ ಮಂಟಪದಲ್ಲಿ ಬೆಳಗ್ಗೆ ಸಮಾವೇಶ ಕಾರ್ಯಕ್ರಮ ಮತ್ತು ಅನೇಕ ಶರಣರ ಒಂದು ಸಮಕ್ಷಮದಲ್ಲಿ ಅನುಭವಗೋಷ್ಠಿಗಳು, ವಚನಗಳ ಪಠಣ ಇದನ್ನೆಲ್ಲ ನಡೆದು ಮತ್ತು ಆ ಜ್ಯೋತಿಯನ್ನು ಮೆರವಣಿಗೆ ಮೂಲಕ ಕಲಬುರಗಿ ನಗರವನ್ನು ಉದ್ಘಾಟಿಸಿ ಮಹಾಗಾಂವದ ಮೂಲಕ ಹಾಗೂ ಕಮಲಾಪುರದ ಮಾರ್ಗವಾಗಿ ಬಸವ ಕಲ್ಯಾಣಕ್ಕೆ ಹೋಗಿ 28ನೇ ತಾರೀಕಿನ ದಿವಸ ಬಸವ ಕಲ್ಯಾಣದಲ್ಲಿ ವಾಸ್ತವ್ಯ ಮಾಡ್ತಾ ಇದ್ದೀವಿ. ಅವತ್ತು ಹರಳಯ್ಯನವರ ಜ್ಯೋತಿನೂ ಕೂಡ ಅಲ್ಲಿ ಬಸವ ಕಲ್ಯಾಣದಲ್ಲಿ ಬಂದಿರುತ್ತದೆ. 1ನೇ ತಾರೀಕಿನ ದಿವಸ ಬಸವ ಕಲ್ಯಾಣದಲ್ಲಿ ಬೃಹತ್ ಪ್ರಮಾಣದ ಮೆರವಣಿಗೆ ಹರಳಯ್ಯ ಮತ್ತು ಕಲ್ಯಾಣಮ್ಮ ತಾಯಿಯವರ ಜ್ಯೋತಿ ಯಾತ್ರೆ ಹೋಗುತ್ತದೆ. ವಿಶ್ವ ಶಾಂತಿಯ ಸಂಕೇತವಾಗಿ ಶರಣಾರ್ಥಿ ಎಂಬ ಗೀತದೊಂದಿಗೆ ಈ 2 ಸತಿಪತಿಗಳ ಒಂದು ಜ್ಯೋತಿಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಇದು ಅನೇಕ ಶರಣ ಕುಲಕೋಟಿಗೆ ಎಲ್ಲರಿಗೂ ಕೂಡ ಒಂದು ಶಾಂತಿಯ ಸಂಕೇತವನ್ನು ಸಾರುವಂಥ ಜ್ಯೋತಿ ಆಗಬೇಕು. ಎಲ್ಲರ ಮನೆಗಳಲ್ಲಿ ಬೆಳಕನ್ನು ಚೆಲ್ಲುವಂಥ ಕಾರ್ಯ ಶರಣರು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಆ ಕೆಲಸ ಆಗಬೇಕು ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತು ನಾವೆಲ್ಲರೂ ಸುಮಾರು ಊರಿನ ಗ್ರಾಮದವರು, ಬೈರಮಣಗಿಯ ಮೂಲ ಸ್ಥಾನದ ಎಲ್ಲ ಪಾಟೀಲ್ ದೇವರು ಮತ್ತು ಇನ್ನುಳಿದ ಅನೇಕರು ಹಾಗೂ ಹಳೆಯ ಸಮಾಜದ ಎಲ್ಲ ಗಣ್ಯರು ಸಾಕಷ್ಟು ರೀತಿಯಿಂದ ತಯಾರು ಮಾಡಿಕೊಂಡು ಈ ಜ್ಯೋತಿ ಯಾತ್ರೆಯನ್ನು ನಡೆಸ್ತಾ ಇದ್ದೇವೆ. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸ್ತಾ ಇದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತೆ ಯಾಕೆ ತಡ? ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಗೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ನುರಿತ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷ ಸಮಸ್ಯೆಗೆ ಮುಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಸೇರಿದಂತೆ ಕಣ್ಣಿಗೆ ಸಂಬಂಧಿಸಿದ ಎಲ್ಲ ರೀತಿಯ ರೋಗದ ಚಿಕಿತ್ಸಾ ಸೌಲಭ್ಯ ಒಂದೇ ಸೂರಿನಡಿ. ಗ್ರಾಮೀಣ ಭಾಗದ ವಯಸ್ಕರಿಗೆ, ಬಡ ಜನರಿಗೆ ನೆರವು ಆಗಲು ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಯ ಶಾಖೆಗಳು ಕಲಬುರಗಿ, ಸೇಡಂ, ಕಮಲಾಪುರ್, ಸುಲೇಪೇಟದಲ್ಲಿ ಕೂಡ ಲಭ್ಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಫೋನ್ ನಂಬರ್ 72096262622ಗೆ ಸಂಪರ್ಕಿಸಿ.